ತಾನಾನಿ ತಂದಾನೋ ತಂದಾನಿ ನಾನೇನು. ನಿನಗ್ ಮಾತ್ ಬರ್ದೆ ಹೋದ್ರು ನನ್ ಮಗ ನಿನ್ನ ಮದ್ವೆ ಆಗಕ್ ಒಪ್ಕೊಂಡಿಲ್ವಾ? ತಾನಾನಿ ಅಷ್ಟು ಕೊಡ್ದೆ ಇದ್ರೆ ನಿನ್ನಂತ ಮಾತ್ ಬರ್ದೇ ಇರೋಳ್ನ ಯಾರ್ ಮದ್ವೆ ಆಗ್ತಾರೆ? ತಾನಾನಿ ನನ್ ಮಗನ್ಗೆ ನೀನ್ ಹೇಗ್ ತಕ್ಕನಾಗ್ ಜೋಡಿ ಹಾಕ್ತೀಯಾ? ಪಂಚಮಿ, ಅಳ್ತಿದ್ಯಾ? ಏನ್ ಪಂಚಮಿ ಇದು? ಯಾಕೆ ಅಳ್ತಿದ್ಯಾ? ಬೆಳಿಗ್ಗೆ ಆಗಿದ್ ನೆನ್ಸ್ಕೊಂಡು ಅಳ್ತಿದ್ಯಾ? ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಹೇಳು? ಇವತ್ ಬೆಳಿಗ್ಗೆ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ಯಲ್ಲ, ಅದನ್ ಕೇಳಿ ನನ್ಗೆಷ್ಟು ಖುಷಿ ಆಯ್ತು ಗೊತ್ತಾ? ನೀನು ನಿನ್ ಪರವಾಗಿ ಬೋಲ್ಡಾಗಿ ಸ್ಟ್ಯಾಂಡ್ ತಗೊಂಡಿದ್ ನೋಡಿ ನನಗ್ ನಿನ್ ಬಗ್ಗೆ ಹೆಮ್ಮೆ ಅನ್ನಿಸ್ತು. ಇಂಥ ಬೋಲ್ಡ್ ಹುಡುಗಿ ನೀನು, ಈ ತರ ಎಲ್ಲ ಅಳ್ತಾರ? ಬಿಟ್ಟಾಕು ಪಂಚಮಿ. ನೋಡು, ದುಡ್ಡಕ್ ಸಾಯೋರ್ ಮನೆಗೆ ಸೊಸೆಯಾಗಿ ಹೋಗೋದು ತಪ್ಪು ಅಂತ ಖುಷಿ ಪಡ್ಬೇಕು ನೀನು. ಅಂಥದ್ರಲ್ಲಿ ಅಳ್ತಿದ್ಯಲ್ಲ. ಮಾದೇವ, ಅಲ್ಲಿ ನೋಡು, ನನ್ ಸೊಸೆ ಬಂಗಾರದಂತೋಳು ತನ್ನ ನಾದಿನ ಎಷ್ಟು ಕಾಳಜಿ ಮಾಡ್ತಿದ್ದಾಳೆ. ನಿಜ ಕಣಮ್ಮ, ಇವತ್ತು ಅವಳ ಮೇಲೆ ಇದ್ದಿದ್ದ ಗೌರವ 2 ಪಟ್ಟು ಜಾಸ್ತಿನೇ ಆಗದೆ. ನನ್ಗೆ ತಂಪಾರವಾಗಿ ತಾವು ಬೋಲ್ಡಾಗಿ ಸ್ಟ್ಯಾಂಡ್ ತಗೊಳ್ಳೋ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ನಾವಿದೀವಿ ಅಲ್ವಾ, ನಾವ್ ನಿನ್ಗೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀವಿ, ಸರಿನಾ? ನೀನ್ ಚಿಂತೆ ಮಾಡ್ಬೇಡ. ನೋಡು, ನಾಳೆ ದೀಪಾವಳಿ ಇದೆ, ಹೀಗೆ ನೀನ್ ನಗ್ನಗ್ತಾ ಇರ್ಬೇಕು. ಮಾದೇವ, ತೋರಣ ಕಟ್ಟಿ ಸಾಕು, ಹೋಗು. ಎಣ್ಣೆ ಸ್ಥಾನಕ್ಕೆ ರೆಡಿ ಆಗು, ಕಾವ್ಯನ ಕಳಿಸ್ತೇನೆ. ಏನೋ ಕಾವ್ಯನ್ ಕಳಿಸ್ತೀಯಾ? ಮತ್ತೀನೇನು, ನೀನೇ ಎಣ್ಣೆ ಸ್ನಾನ ಮಾಡ್ಕೊಳ್ಳೋದಕ್ಕಾಗತ್ತಾ? ಮಾದೇವ, ನೀನ್ ಮದ್ವೆ ಆದ್ಮೇಲೆ ಇದು ಮೊದಲೇ ದೀಪಾವಳಿ, ಕಾವ್ಯನೇ ನಿನಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಅದೆಲ್ಲ ಗೊತ್ತು ಕಣಮ್ಮ, ಆದ್ರೆ ಅದು ಕಾವ್ಯ ನಂಗೆ. ಮದುವ ಯಾಕೋ ಅದು ಇದು ಅಂತ ರಾಗ ಹೇಳ್ತಾ ಇದೀಯಾ? ಹೆಂಡತಿ ಕೈಯಲ್ಲಿ ಎಣ್ಣೆ ಸ್ನಾನ ಮಾಡಿಸ್ಕೊಳಕ್ಕೆ ನಾಚಿಕೆನಾ? ಓಹೋ, ಅತ್ಗೆ ನಮ್ಮ ಹುಲಿಗೆ ನಾಚಿಕೆ ಬರ್ತಾ ಇದೆ. ಹಂಗಲ್ಲ ಚಿಕ್ಕಪ್ಪ, ಅದು ಮಾದೇವ, ಹಬ್ಬದಿನ ಅದು ಇದು ಅಂತ ರಾಗ ಹೇಳಿದ್ರೆ ನನ್ ಕೋಪ ಬರ್ಸ್ಬೇಡ. ಹೋಗ, ಸ್ಥಾನಕ್ಕೆ ರೆಡಿ ಆಗೋ, ಹೋಗ. ದೇವ್ರೇ, ಈ ಅಮ್ಮಂಗ್ ನನ್ ಕಷ್ಟ ಹೆಂಗಪ್ಪ ಒಳ್ಳಿ. ಮೊದ್ಲೇ ನಾನು ಕಾವ್ಯ ಎಣ್ಣೆ ಸೀಗೆಕಾಯಿ, ಅವಳು ನನ್ಗೆ ಎಣ್ಣೆ ಸ್ನಾನ ಮಾಡ್ಸಕ್ ಒಪ್ಕತಾಳ. ಅಕಸ್ಮಾತ್ ಅಮ್ಮಂಗ್ ಬೇಜಾರಾಗ್ಬಾರ್ದು ಅಂತ ಒಪ್ಕೊಂಡ್ರು ನನ್ನನ್ನೇನ್ ಸುಮ್ನೆ ಬಿಡ್ತಾಳ? ಸಿಕ್ಕಿದ್ದೆ ಚಾನ್ಸು ಅಂತ ತಲೆಗೆ ಎಣ್ಣೆ ಹಾಕೋ ನೆಪದಾಗೆ ಕಟಕಟ ಅಂತ ಕುಟ್ಬಿಡ್ತಾಳೆ. ಶಿವನೇ, ಇವತ್ ನನ್ನ ತಲೆನ ನೀನೇ ಕಾಪಾಡ್ಬೇಕು. ಏನ್ ಯೋಚನೆ ಮಾಡ್ತಿದ್ಯೋ? ಅದು ಅಮ್ಮ. ಹೋಗ, ನೋಡಿ ಹೇಗಾಡ್ತಾನೆ. ಪ್ರೇಮ, ರಂಗೋಲಿನ ತುಂಬಾ ಚೆನ್ನಾಗಿ ಬಿಡಿಸ್ತಿದ್ಯಮ್ಮ.
ನೋಡ್ತಾ ಇದ್ರೆ ಮನ್ಸಿಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ತುಂಬಾ ಚೆನ್ನಾಗಿದೆ. ಅಂದಾಗೆ ಪ್ರೇಮ, ಇವತ್ತು ನೀನು ಮತ್ತೆ ಕಾವ್ಯ ಮಹಾದೇವನಿಗೆ ಮತ್ತೆ ರಾಮ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಕಾವ್ಯನ್ಗೆ ಹೇಳಿ ಕರ್ಕೊಂಡ್ಬಂದ್ಬಿಡು. ಹಾಗೆ ಎಣ್ಣೆ ಸ್ನಾನಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಡಿ. ಸರಿ ಅತ್ತೆ. ಇವಳು ಎಲ್ಲಿ ಹೋದ್ಲಪ್ಪ? ಪಂಚಮಿ, ಪಂಚಮಿ. ಮಹೇಶ್ವರಿ, ಹಾ, ಇವತ್ತು ಹಬ್ಬ, ನನಗೆ ಎಣ್ಣೆ ಸ್ನಾನ ಮಾಡಿಸಲ್ವೇನೆ? ನಿಮ್ ಮುಖ ನೋಡ್ಕೊಳ್ರಿ. ನನ್ ಮೊನ್ನೆ ಮದ್ವೆ ಆಗಿರೋ ತರ ಆಡ್ಬೇಡಿ. ಕಳ್ಳಿ, ನಾಚಿಕೆ ಅನ್ಸುತ್ತೆ. ಪ್ರೇಮ, ಕಾವ್ಯ ತಗೊಮ್ಮ, ತಗೋ ಕಾವ್ಯ. ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ. ಹಚ್ಚಿ. ಅತ್ತೆ, ನಂಗೆ ಎಣ್ಣೆ ಸ್ನಾನ ಮಾಡಿಸೋದಕ್ಕೆ ಗೊತ್ತಿಲ್ಲ. ಕಾವ್ಯ, ಇದ್ರಲ್ಲಿ ಬರಲ್ಲ ಅನ್ನೋದಕ್ಕೇನಿದೆ? ಇಲ್ಲಿ ಕೂತಿದ್ದಾನಲ್ಲ ನಿನ್ ಗಂಡ, ಅವನಿಗೆ ಚೆನ್ನಾಗಿ ಎಣ್ಣೆ ಹಚ್ಚು, ಆಮೇಲೆ ದುಬುಕ್ ದುಬುಕ್ ಅಂತ ಬಿಸಿನೀರ್ ಸುರಿ, ಅಷ್ಟೇನೆ. ಅದ್ ಹಾಗಲ್ಲ ಅತ್ತೆ. ಕಾವ್ಯ, ಏನಮ್ಮ ಇದು ಅದು ಇದು ಅಂತ ರಾಗ ಹೇಳ್ತಿದ್ಯಾ? ನೋಡಮ್ಮ, ಇವತ್ ನೀನು ನಿನ್ ಗಂಡನಿಗೆ ಎಣ್ಣೆ ಸ್ನಾನ ಮಾಡ್ಸಿದ್ರೆ ಒಳ್ಳೇದು. ನೀನ್ ಹೀಗೆಲ್ಲ ಹಿಂಜರಿಬಾರ್ದು. ರಾಮ್, ಅಲಂಕಾರ ಎಲ್ಲ ಹೇಗಿದೆ? ಚೆನ್ನಾಗಿದೆ ಪ್ರೇಮ. ವಾ, ಪರವಾಗಿಲ್ವೇ? ನಿಂಗ್ ಬರೀ ಕಣ್ಣಲ್ಲಿ ಕಿಡಿಕಾರಕ್ಕಷ್ಟೇ ಅಲ್ಲ, ದೀಪ ಹಚ್ಚಕ್ಕೂ ಬರ್ತದೆ ಅಂದಂಗಾಯ್ತು. ಅಂದಂಗೆ ನಿಮ್ ರಾಕೆಟ್ ಬಿಡೋ ಕಾಲೇಜಾಗೆ ದೀಪ ಹಚ್ಚೋದು ಹೇಳ್ಕೊಟ್ಟಾರ. ಬೆಂಕಿ ಹಚ್ಚೋದಕ್ಕೂ ಹೇಳ್ಕೊಟ್ಟಿದ್ದಾರೆ. ತೋರಿಸ್ಕೊಡ್ಲಾ? ಬೇಡ ಕಣವ ತಾಯಿ, ನಿನ್ ಸಾವಾಸನೆ ಬೇಡ. ನೀನು ಒತ್ತಾರೆ ಮಾಡಿದ ತಲೆ ಮಸಾಜು ಇನ್ನೂ ನನ್ನ ತಲೆ ಗಿರ್ 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 ಅಂತದೆ. ಆದ್ರೂ ನೀನ್ ಬುದ್ಧಿ ಕಲ್ತಿಲ್ವಲ್ಲ. ನಾನ್ ಕೆಲ್ಸ ಮಾಡ್ಬೇಕಂದ್ರೆ ಬಂದು ಟಾಂಗ್ ಕೊಡ್ತೀಯಾ? ಆಯ್ತು ಬಿಡು, ಅದಕ್ಕೆ ಯಾಕಂಗ್ ಗುರ್ರ ಅಂತೀಯ? ಇವಳು ಸಾವಾಸನೆ ಬೇಡ ಶಿವ. ಮಾದೇವ, ಆ ಮಾದೇವ, ಹೇಳ್ಚಿಕಪ್ಪ. ಪಟಾಕಿ ಎಲ್ಲಿ ಇಟ್ಟಿದೀಯೋ? ಪಟಾಕಿ ಅಲ್ಲೇ ಗೋಡೌನಲ್ಲಿ ಇಟ್ಟಿದ್ದೀನಿ. ಸರಿ ಸರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಎಲ್ರೂ ಸೇರಿ ಪಟಾಕಿ ಹಂಚಿ ಗ್ರ್ಯಾಂಡ್ ಆಗಿ ಹಬ್ಬ ಮಾಡೋಣ, ಆಯ್ತಾ? ಏಯ್ ಕಾಟ್ರಾಕ್ಷಸಿ, ವಾ, ಕಣ್ಣಲ್ಲೇ ಕಚಕ್ ಅನ್ಸೋ ಲುಕ್ಕು. ಏನ್ ಸರ್, ಬೆಂಕಿ ಹಚ್ಚೋದ್ ಹೇಗೆ ಅಂತ ತೋರಿಸ್ಬೇಕಿತ್ತಾ? ಮತ್ತಾಯಿ, ಈಗ ಪಟಾಕಿ ತಗೊಂಬರ್ತಾರೆ, ಹೋಗಿ ಅದನ್ನ ಹಚ್ಚನ. ಈ ನೀನ್ ಬೆಂಕಿ ಹಚ್ಚೋ ಉತ್ಸಾಹನ ಪಟಾಕಿ ಹಚ್ಚೋದ್ರಾಗ ತೋರ್ಸು, ನನ್ ಮ್ಯಾಗ ಬ್ಯಾಡಿ. ಲೇ ಮಹೇಶ್ವರಿ, ಇವತ್ತು ಹಬ್ಬ ಕಣೆ, ಸುರ್ಸುರ್ ಬತ್ತಿ ಬೆಳಗ್ತಾ ಇದೆಯಾ? ಸ್ವಲ್ಪ ನಗ್ನಗ್ತಾ ಇರೋ. ಒಳ್ಳೆ ಆಟಂ ಬಾಂಬ್ತರ ಮುಖ ಒಮ್ಮ ತೂಸ್ಕೊಂಡಿದ್ಯಲ್ಲ, ಸ್ವಲ್ಪ ನಗೆ. ಮಾದೇವ, ಏನೇನು ಸುರ್ಸುರ್ ಬತ್ತಿ ಹಿಡ್ಕೊಂಡು ನಿಂತಿದ್ದೀಯಾ? ಸರಪಟಿ ಕಾಣಿಸೋ. ಚಿಕ್ಕಪ್ಪ, ಈಗ ಅದೇ ಹಚ್ಚೋದು. ಯಾರು ನೋಡಿಲ್ಲ ಬಿಡು. ಪಟಾಕಿ ಅಂದ್ರೆ ಯಾರಾದ್ರೂ ಈಟ್ ಅಂದ ಎದುರ್ಕತಾರ? ಹೌದು,
ಹೌದು, ಅವಳಿಗೆ ಪಟಾಕಿ ಶಬ್ದ ಕೇಳಿದ್ರೇನೆ ಒಂದ್ ಮಾರ್ ದೂರ ಓಡೋಗ್ತಾಳೆ. ಇವತ್ತೇ ಇಷ್ಟ ಹತ್ರ ನಿಂತ್ಕೊಂಡಿರೋದು. ಹೌದಾ, ಇಂಥದ್ದೊಂದು ವಿಷಯ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂದು ಪಟಾಕಿ ಇನ್ನೊಂದು ಪಟಾಕಿ ನೋಡಿ ಎದುರುಕೊಳ್ಳುತ್ತೆ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಯಾಕಣ್ಣ ಆಗ್ಲೇ ಮಾಡಿ ತಲೆ ಮಸಾಜ್ನ ಮರ್ತೋಗ್ಬಿಟ್ಯಾ? ಏಯ್ ಸುಮ್ಕಿರ್ಲ ರಾಮ್, ನೆನ್ಸ್ಬೇಡ, ಇನ್ನೂ ಸುಧಾರಿಸ್ಕೊತಾ ಇವ್ನಿ. ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಮನೇಲಿ ನಾನೇ ಹಚ್ತಾ ಇದ್ದಿದ್ದು. ಇವಳು ಏನಿದ್ರು ಈ ಸುಸುರು ಬತ್ತಿ, ಹೂವಿನ ಕುಂಡ ಅಷ್ಟೇ. ಪ್ರೇಮ, ಸರಿಯಾದ ಟೈಮಿಗೆ ನೆನ್ಪು ಮಾಡಿದೆ. ಈಗ ಇಬ್ರು ಜೋಡಿಗಳು ಸೇರ್ಕೊಂಡು ಒಟ್ಟಿಗೆ ಹೂಕುಂಡನ ಹಚ್ಚಬೇಕು, ಸರಿನಾ? ತಗೋ. ಪಾರು, ಮಾದೇವ, ಕಾವ್ಯ, ಈಗ ನೀವ್ ಹಚ್ಚಿ. ಪಂಚಮಿ, ಕಿಟ್ಟಿ, ಪೂರ್ವಿ, ಏನ್ ನೋಡ್ತಾ ಇದ್ರ? ನೀವು ಹಚ್ಚಿ ರಾಣಿ. ದೇವ್ರೆ, ಈ ಮನೆ ಯಾವತ್ತೂ ಹೀಗೆ ಖುಷಿ ಖುಷಿಯಾಗಿರ್ಲಿ. ಈ ಹೂವಿನ ಕುಂಡ ಬೆಳಕು ಹುಕ್ಕೋ ಹಾಗೆ ಈ ಮನೆ ಸದಾ ಸಂತೋಷ ಸಂಭ್ರಮ ಹುಕ್ತಾನೆ ಇರ್ಲಿ.